ಎಲ್ಲರಿಗೂ ನಮಸ್ಕಾರ. ನಾನು ಭರತ್. ನೀವು ಒಂದು ವಿಷಯವನ್ನು ಗಮನಿಸಿದ್ದೀರಾ? ಇತ್ತೀಚಿನ ದಿನಗಳಲ್ಲಿ 25 ವರ್ಷದ ಯುವಕನಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿದೆ, 60 ವರ್ಷದ ವೃದ್ಧರಿಗೂ ಆಗ್ತಿದೆ, ಸಣ್ಣ ಮಕ್ಕಳಲ್ಲೂ ಹೃದಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ. ಇದಕ್ಕೆಲ್ಲ ಕಾರಣವೇನು? ನಾವು ದೊಡ್ಡ ದೊಡ್ಡ ರೋಗಗಳ ಬಗ್ಗೆ, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಯೋಚಿಸುತ್ತೇವೆ. ಆದರೆ ಈ ಎಲ್ಲ ಗಂಭೀರ ಕಾಯಿಲೆಗಳ ಹಿಂದಿನ ಮುಖ್ಯ ಕಾರಣ ಬೋಂಡ, ಬಜ್ಜಿ, ಮಸಾಲ ಪುರಿ, ಕೇವಲ 10 ರೂಪಾಯಿಯ ಒಂದು ಸಾಮಾನ್ಯ ಸಮೋಸ ಅಂದರೆ ನೀವು ನಂಬುತ್ತೀರಾ? ಹೌದು, ನಾನು ಮಾತನಾಡುತ್ತಿರುವುದು ನಮ್ಮೆಲ್ಲರ ಪ್ರೀತಿಯ ಇಂಡಿಯನ್ ಸ್ಟ್ರೀಟ್ ಫುಡ್ ಬಗ್ಗೆ. ನಮ್ಮಲ್ಲಿ ಯಾರಿಗೆ ತಾನೇ ಸ್ಟ್ರೀಟ್ ಫುಡ್ ಇಷ್ಟವಿಲ್ಲ? ಸಂಜೆ ಆಫೀಸಿನಿಂದ ಬರುವಾಗ ಬಿಸಿ ಬಿಸಿ ಬೋಂಡಾ, ಬಜ್ಜಿ ಅಥವಾ ಗೋಬಿ ಮಂಚೂರಿ ತಿನ್ನುವುದು, ವೀಕೆಂಡ್ನಲ್ಲಿ ಸ್ನೇಹಿತರ ಜೊತೆ ಪಾರ್ಟಿ ಮಾಡುವುದು ನಮ್ಮ ಜೀವನದ ಒಂದು ಭಾಗವೇ ಆಗಿಬಿಟ್ಟಿದೆ. ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರನ್ನೂ ಒಂದುಗೂಡಿಸುವುದೇ ಈ ಬೀದಿ ಬದಿ ತಿಂಡಿ. ಆದರೆ ನಾವು ಇಷ್ಟು ಪ್ರೀತಿಯಿಂದ ತಿನ್ನುವ ಇದೇ ಆಹಾರ ನಮ್ಮ ಜೀವಕ್ಕೆ ನಿಧಾನವಾಗಿ ಕುತ್ತು ತರುತ್ತಿದೆ ಎಂದರೆ ಭಾರತದಲ್ಲಿ ಸಿಗುವ 90% ಸ್ಟ್ರೀಟ್ ಫುಡ್ ಮಾರಣಾಂತಿಕ. ಇದು ನಾನು ಹೇಳುತ್ತಿರುವುದಲ್ಲ, ಆಘಾತಕಾರಿ ವರದಿಗಳು ಹೇಳುತ್ತಿವೆ. ಎಲ್ಲ ತಿಂಡಿಗಿಂತಲೂ ಹೆಚ್ಚು ಅಪಾಯಕಾರಿ ಯಾವುದು ಗೊತ್ತೇ? ನಮ್ಮೆಲ್ಲರ ಆಲ್ ಟೈಮ್ ಫೇವ್ರೇಟ್ ಗೋಲ್ಗುಪ್ಪೆ ಅಥವಾ ಪಾನಿಪುರಿ. ಕೇಳಲು ಆಶ್ಚರ್ಯವಾಗಬಹುದು, ಅದರಲ್ಲಿ ಅಂಥದ್ದೇನಿದೆ ಅಂತ ನಿಮಗನಿಸಬಹುದು. ಆದರೆ ಈ ಕೆಲವು ನೈಜ ಘಟನೆಗಳನ್ನು ಕೇಳಿ. ಆಗಸ್ಟ್ 2022 ಪಶ್ಚಿಮ ಬಂಗಾಳದಲ್ಲಿ ಒಂದೇ ಗಾಡಿಯಿಂದ 185 ಜನರು ಪಾನಿಪುರಿ ತಿಂದರು. ತಿಂದ ಕೆಲವೇ ಗಂಟೆಗಳಲ್ಲಿ ಎಲ್ಲರೂ ಗಂಭೀರವಾಗಿ ಅಸ್ವಸ್ಥರಾದರು. 65 ಜನರ ಸ್ಥಿತಿ ಎಷ್ಟೊಂದು ಚಿಂತಾಜನಕವಾಗಿತ್ತೆಂದರೆ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಬೇಕಾಯಿತು. ಇನ್ನೊಂದು ಘಟನೆ, ಮಧ್ಯಪ್ರದೇಶದ ಒಂದು ಜಾತ್ರೆಯಲ್ಲಿ 100 ಮಕ್ಕಳು ಪಾನಿಪುರಿ ತಿಂದರು. ಅವರೆಲ್ಲರ ಸ್ಥಿತಿಯು ಗಂಭೀರವಾಯಿತು. ಏನಾಗಿತ್ತು ಆ ಪಾನಿಪುರಿಯಲ್ಲಿ? ತನಿಖೆ ಮಾಡಿದಾಗ ಆ ನೀರಿನಲ್ಲಿ ಪ್ಯಾಥೋಜನ್ ಅಂದರೆ ಅತ್ಯಂತ ಮಾರಣಾಂತಿಕ ರೋಗಕಾರಕ ಬ್ಯಾಕ್ಟೀರಿಯಾ ಇರುವುದು ಪತ್ತೆಯಾಯಿತು. ಅದು ಕೂಡ ಸೌತ್ ಈಸ್ಟ್ ಏಷ್ಯಾದ ಅತ್ಯಂತ ಭಯಾನಕ ಬ್ಯಾಕ್ಟೀರಿಯಾಗಳಲ್ಲಿ ಒಂದು. ಇವು ಕೇವಲ ನಮಗೆ ಗೊತ್ತಾದ 2 ಉದಾಹರಣೆಗಳು. ಆದರೆ ಗೊತ್ತಾಗದೇ ಇರುವ ಪ್ರಕರಣಗಳು ಕೋಟಿಗಟ್ಟಲೆ ಇವೆ. ನಮ್ಮ ಭಾರತೀಯರ ಮನಸ್ಥಿತಿ ಹೇಗಿದೆ? ಸ್ವಲ್ಪ ಹುಷಾರು ತಪ್ಪಿದರೆ ನಾವು ಡಾಕ್ಟರ್ ಹತ್ತಿರ ಹೋಗುವುದಿಲ್ಲ, ಏನೋ ಗ್ಯಾಸ್ಟ್ರಿಕ್ ಅಥವಾ ಫುಡ್ ಪಾಯ್ಸನ್ ಎಂದು ಸುಮ್ಮನಾಗುತ್ತೇವೆ. ಆದರೆ ಅಧಿಕೃತ ವರದಿಗಳ ಪ್ರಕಾರ ಪ್ರತಿ ವರ್ಷ ಭಾರತದಲ್ಲಿ 10 ಕೋಟಿ ಜನರು ಇಂತಹ ಬೀದಿ ಬದಿ ಆಹಾರ ತಿಂದು ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಇದು ಕೇವಲ ಆರೋಗ್ಯದ ಸಮಸ್ಯೆಯಲ್ಲ, ನಮ್ಮ ಹಣದ ಸಮಸ್ಯೆಯೂ ಹೌದು. ಈ ಕಾಯಿಲೆಗಳ ಚಿಕಿತ್ಸೆಗಾಗಿ ಭಾರತೀಯರು ಪ್ರತಿ ವರ್ಷ ಸುಮಾರು $15 ಬಿಲಿಯನ್ ಅಂದರೆ ಸುಮಾರು 1,20,000 ಕೋಟಿ ರೂಪಾಯಿ ಆಸ್ಪತ್ರೆಗಳಿಗೆ ಖರ್ಚು ಮಾಡುತ್ತಾರೆ. ಹಾಗಾದರೆ ನಾವು ಇಷ್ಟಪಡುವ ಸ್ಟ್ರೀಟ್ ಫುಡ್ ತಿನ್ನುವುದು ಸಂಪೂರ್ಣವಾಗಿ ನಿಲ್ಲಿಸಬೇಕೇ? ಅಥವಾ ಇದಕ್ಕೆ ಬೇರೆ ಪರಿಹಾರವಿದೆಯೇ? ಆ ಸಮೋಸದ ಎಣ್ಣೆಯಲ್ಲಿ, ಆ ಪಾನಿಪುರಿಯ ನೀರಿನಲ್ಲಿ ನಿಜವಾಗಿಯೂ ಇರುವುದಾದರೂ ಏನು? ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದನ್ನು ತಿಳಿಯೋಣ. ಲೆಟ್ಸ್ ಗೆಟ್ ಇನ್. ಒಂದು ಸಾಮಾನ್ಯ ಪಾನಿಪುರಿ ಇಷ್ಟು ಅಪಾಯಕಾರಿಯಾಗಿದ್ದು ಹೇಗೆ? ಇದಕ್ಕೆ ಹಲವು ಕಾರಣಗಳಿವೆ. ಇದರಲ್ಲಿ ಬಳಸುವ ಆಲೂಗೆಡ್ಡೆ ಅತ್ಯಂತ ಕಳಪೆ ಗುಣಮಟ್ಟದ್ದಾಗಿರುತ್ತದೆ ಅಥವಾ ಕೊಳೆತು ಹೋಗಿರುತ್ತದೆ, ಇಲ್ಲವೇ ಗಂಟೆಗಟ್ಟಲೆ ಕತ್ತರಿಸಿ ಬಯಲಲ್ಲೇ ತೆರೆದಿಟ್ಟಿರುತ್ತಾರೆ. ಸ್ವಚ್ಛತೆಯ ಬಗ್ಗೆ ಗಮನವನ್ನೇ ನೀಡುವುದಿಲ್ಲ. ಹಲವು ಬಾರಿ ಗೋಲ್ಗಪ್ಪೆ ಮಾರುವವನು ಹೊರಗೆ ಹೋಗಿ ಬಂದ ನಂತರ ಕೈ ಕೂಡ ತೊಳೆಯುವುದಿಲ್ಲ. ಅದಕ್ಕಾಗಿಯೇ ನೀವು ಗಮನಿಸಿರಬಹುದು, ಅವನು ವಿರಾಮ ತೆಗೆದುಕೊಂಡು ವಾಪಸ್ ಬಂದಾಗ ಅವನ ಗೋಲ್ಗುಪ್ಪೆಯಲ್ಲಿ ಒಂದು ವಿಶಿಷ್ಟ ರುಚಿ ಬರುತ್ತದೆ. ಪಾನಿಪುರಿ ಗಾಡಿಯಲ್ಲಿ ಅತ್ಯಂತ ಅಪಾಯಕಾರಿ ಎಂದರೆ ಪಾನಿಪುರಿಯ ನೀರು. ಇದರಲ್ಲಿ ರೋಗಾಣುಗಳು ಅಂದರೆ ಪ್ಯಾಥೋಜನ್ ಕಂಡುಬರುತ್ತದೆ. ನಿಮಗೆ ಮಾರಣಾಂತಿಕ ರೋಗಾಣು ಸಿಗುತ್ತದೆಯೋ ಅಥವಾ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾ ಸಿಗುತ್ತದೆಯೋ ಎಂದು ನಿಮ್ಮ ಅದೃಷ್ಟದ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಮಾನ್ಯವಾಗಿ ಗೋಲ್ಗಪ್ಪೆ ಮಾರುವವರು ಪಾತ್ರೆಗಳನ್ನು ಸರಿಯಾಗಿ ತೊಳೆಯುವುದೇ ಇಲ್ಲ. ಒಂದು ವೇಳೆ ತೊಳೆದರೂ ಕೊಳಕು ನೀರಿನಿಂದ ತೊಳೆಯುತ್ತಾರೆ, ಹಲವು ಬಾರಿ ಚರಂಡಿ ನೀರಿನಿಂದಲೂ ತೊಳೆದಿರುತ್ತಾರೆ. ತಪ್ಪಾಗಿಯೂ ನೀವು ಇವರ ಮೇಲೆ ಕೇಸ್ ಹಾಕಿದರೆ ಅಥವಾ ಕ್ರಮ ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ಇವರು ತಮ್ಮ ಬಡವ ಎಂಬ ಕಾರ್ಡನ್ನು ಬಳಸುತ್ತಾರೆ. ಇತ್ತೀಚೆಗೆ ಬೆಂಗಳೂರಿನ ಜನರಿಗೆ ಮೊಮೋಸ್, ಸಮೋಸ ಅಂದರೆ ಪಂಚಪ್ರಾಣ. ಆದರೆ ಇದೇ ಮೊಮೋಸ್, ಸಮೋಸಗಳು ನಿಮಗೆ ಕ್ಯಾನ್ಸರ್ ಮತ್ತು ಡಯಾಬಿಟೀಸ್ ಕೂಡ ತರಬಹುದು. ಇಲ್ಲಿಯವರೆಗೆ ಬರೀ ಸ್ವೀಟ್ ತಿಂದರೆ ಮಾತ್ರ ಶುಗರ್ ಬರುತ್ತೆ ಅಂತ ನೀವು ಅಂದುಕೊಂಡಿದ್ದರೆ ಸ್ನೇಹಿತರೆ, ಈಗ ಈ ಸಮೋಸ, ಮೊಮೋಸ್ ತಿಂದರೂ ಶುಗರ್ ಬರುತ್ತೆ ಅಂತ ತಿಳಿದುಕೊಳ್ಳಿ. ಸಾಮಾನ್ಯವಾಗಿ ಗಾಡಿಗಳಲ್ಲಿ ಸಿಗುವ ಈ ಸಮೋಸ, ಮೊಮೋಸ್ಗಳನ್ನು ತುಂಬ ಕಳಪೆ ಕ್ವಾಲಿಟಿಯ ಮೈದಾದಿಂದ ಮಾಡುತ್ತಾರೆ. ಈ ಮೈದಾವನ್ನು ಬಿಳಿಯಾಗಿಸಲು ಬ್ಲೀಚ್ ಮಾಡಿರುತ್ತಾರೆ. ಹೀಗೆ ಬ್ಲೀಚ್ ಮಾಡುವುದರಿಂದ ಆ ಮೈದಾದಲ್ಲಿ ಅಲೋಕ್ಸಿನ್ ಅನ್ನೋ ಒಂದು ಕೆಟ್ಟ ಕೆಮಿಕಲ್ ತಯಾರಾಗುತ್ತದೆ. ಈ ಅಲೋಕ್ಸಿನ್ ಅನ್ನು FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಬ್ಯಾನ್ ಮಾಡಿದೆ. ಆದರೂ ಯಾವುದೇ ಭಯವಿಲ್ಲದೆ ಇದು ಪ್ರತಿ ಗಾಡಿಯಲ್ಲೂ ಸಿಗುತ್ತಿದೆ. ಈ ಅಲೋಕ್ಸಿನ್ ನಿಮ್ಮ ದೇಹದ ಒಳಗೆ ಹೋದರೆ ಅದು ನೇರವಾಗಿ ನಿಮ್ಮ ಪ್ಯಾಂಕ್ರಿಯಾಸ್ ಮೇಲೆ ದಾಳಿ ಮಾಡುತ್ತದೆ. ಈ ಪ್ಯಾಂಕ್ರಿಯಾಸ್ನ ಕೆಲಸವೇ ನಮ್ಮ ದೇಹಕ್ಕೆ ಇನ್ಸುಲಿನ್ ಕೊಡುವುದು. ಇದೇ ಇನ್ಸುಲಿನ್ ನಮ್ಮ ಶುಗರನ್ನು ಕಂಟ್ರೋಲ್ ಮಾಡುತ್ತದೆ. ಈ ಕೆಟ್ಟ ಕೆಮಿಕಲ್ ಆ ಇನ್ಸುಲಿನ್ ತಯಾರಿಸುವ ಸೆಲ್ಗಳನ್ನೇ ಹಾಳು ಮಾಡುತ್ತದೆ.
ಪ್ಯಾಂಕ್ರಿಯಾಸ್ನ ಸೆಲ್ಗಳು ಹಾಳಾದರೆ ಇನ್ಸುಲಿನ್ ತಯಾರಾಗುವುದು ನಿಲ್ಲುತ್ತದೆ. ಇನ್ಸುಲಿನ್ ನಿಂತರೆ ನಿಮಗೆ ಶುಗರ್ ಕಾಯಿಲೆ ಬಂದೇ ಬರುತ್ತದೆ. ನಿಮಗೆ ಗೊತ್ತಾ, ಇದೇ ಆಲೋಕ್ಸಿನ್ ಕೆಮಿಕಲನ್ನು ಲ್ಯಾಬ್ಗಳಲ್ಲಿ ಇಲಿಗಳಿಗೆ ಬೇಕಂತಲೇ ಶುಗರ್ ಭರಿಸಲು ಅವುಗಳ ಮೇಲೆ ಟೆಸ್ಟ್ ಮಾಡಲು ಬಳಸುತ್ತಾರೆ. ಇಷ್ಟೇ ಅಲ್ಲ, ಸಮೋಸ ಕರಿಯಲು ಬಳಸುವ ಎಣ್ಣೆ ಹೆಚ್ಚಿನ ಬೀದಿ ಬದಿಯ ಅಂಗಡಿಗಳಲ್ಲಿ ಇದು ತುಂಬಾ ಕಳಪೆ ಎಣ್ಣೆ ಆಗಿರುತ್ತದೆ. ಆದರೆ ಆ ಕಳಪೆ ಎಣ್ಣೆಗಿಂತ ಡೇಂಜರಸ್ ಅಂದರೆ ಅದೇ ಎಣ್ಣೆಯನ್ನು ಮತ್ತೆ ಮತ್ತೆ ಕುದಿಸುವುದು. ಒಂದು ಎಣ್ಣೆಯನ್ನು ಪದೇ ಪದೇ ಕಾಯಿಸಿದಾಗ ಅದರಲ್ಲಿ ಅಕ್ರಿಲಮೈಡ್ ಅನ್ನೋ ಒಂದು ಕೆಟ್ಟ ಕೆಮಿಕಲ್ ಹುಟ್ಟಿಕೊಳ್ಳುತ್ತೆ. ಈ ಅಕ್ರಿಲಮೈಡ್ ಎಷ್ಟು ಅಪಾಯಕಾರಿ ಅಂದರೆ ದೊಡ್ಡ ದೊಡ್ಡ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆಗಳು ಇದನ್ನು ಗ್ರೂಪ್ 2A ಲಿಸ್ಟ್ಗೆ ಸೇರಿಸಿವೆ. ಗ್ರೂಪ್ 2A ಅಂದರೆ ಇದು ನಿಮಗೆ ಸುಲಭವಾಗಿ ಕ್ಯಾನ್ಸರ್ ತರಬಹುದು. ಸಮೋಸ ಜೊತೆ ಕೊಡ್ತಾರಲ್ಲ ಚಟ್ನಿ, ನೀವು ಅದನ್ನು ಟೊಮೊಟೊ ಚಟ್ನಿ, ಒಳ್ಳೆ ಚಟ್ನಿ ಅಂತ ತಿಂತೀರಿ. ಆದರೆ ಅದರಲ್ಲೂ ರೊಡಮೈನ್ ಬಿ ಅನ್ನೋ ವಿಷ ಇರುತ್ತೆ. ಈ ರೊಡಮೈನ್ ಬಿ ಅಂದರೆ ಅದೊಂದು ಕೆಮಿಕಲ್. ಇದನ್ನು ಎಲ್ಲಿ ಬಳಸ್ತಾರೆ ಗೊತ್ತಾ? ಬಟ್ಟೆಗೆ ಬಣ್ಣ ಹಾಕಲು, ಪೇಂಟ್ ಮಾಡಲು ಮತ್ತು ಪೇಪರ್ ಫ್ಯಾಕ್ಟರಿಗಳಲ್ಲಿ ಬಳಸುತ್ತಾರೆ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದನ್ನು ತಿನ್ನುವ ಪದಾರ್ಥಗಳಲ್ಲಿ ಬಳಸಲೇಬಾರದು ಅಂತ ಬ್ಯಾನ್ ಮಾಡಿದೆ. ಆದರೂ ಯಾವುದೇ ಭಯವಿಲ್ಲದೆ ಇದನ್ನು ಚಟ್ನಿಯಲ್ಲಿ ಹಾಕ್ತಿದ್ದಾರೆ. ಸರಿ, ನಾವು ಇನ್ಮೇಲೆ ಸ್ಟ್ರೀಟ್ ಫುಡ್ ತಿನ್ನಲ್ಲ, ಮನೇಲೆ ಬೇಳೆ ಸಾರು, ಪಾಲಕ್ ಸೊಪ್ಪು ತಿಂತೀವಿ ಅಂತ ನೀವು ಹೇಳಬಹುದು. ಹಾಗಾದರೆ ಒಂದು ವಿಷಯ ಕೇಳಿ, ಇವತ್ತು ನೀವು ಬೆಂಗಳೂರು ಯಾವುದೇ ಬಿಗ್ ಸಿಟಿಯಲ್ಲಿ ವಾಸ ಮಾಡ್ತಿದ್ರೆ ನೀವು ತಿನ್ನೋ ತರಕಾರಿ ಕೂಡ ಪ್ಯೂರ್ಲಿ ಟಾಕ್ಸಿಕ್. ಎಕ್ಸಾಂಪಲ್ಗೆ, ಡೆಲ್ಲಿಯಲ್ಲಿ ಯಮುನಾ ನದಿ ಸುತ್ತಮುತ್ತ ಬೆಳೆಯೋ ಗಿಡಗಳಲ್ಲಿ ಲೆಡ್ ಮತ್ತು ಲೋಡ್ಸ್ ಆಫ್ ಹೆವಿ ಮೆಟಲ್ಸ್ ಕಂಡುಬರುತ್ತೆ. ಈ ಗಿಡಗಳು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಎಸ್ಪೆಷಲಿ ಪಾಲಕ್, ಅದು ಲೆಡ್ಡನ್ನು ಈಸಿಲಿ ಹೀರಿಕೊಂಡು ತನ್ನ ಎಲೆಗಳಲ್ಲಿ ಸ್ಟೋರ್ ಮಾಡಿಕೊಳ್ಳುತ್ತೆ. ಅಫಿಷಿಯಲ್ ರಿಪೋರ್ಟ್ ಪ್ರಕಾರ ಡೆಲ್ಲಿಯ 70% ಪಾಲಕ್ನಲ್ಲಿ ಈ ಲೆಡ್ ಸಿಕ್ಕಿದೆ. ಬರೀ ಲೆಡ್ ಅಲ್ಲ, ಕ್ಯಾಡ್ಮಿಯಂ ಅನ್ನೋ ಇನ್ನೊಂದು ವಿಷಾಣು ಇರುತ್ತೆ. ಇದನ್ನು ಬಹಳ ದಿನ ತಿಂದರೆ ನಿಮ್ಮ ಕಿಡ್ನಿ ಫೇಲ್ ಆಗಬಹುದು. ಇಷ್ಟೇ ಅಲ್ಲ, ಅಂಗಡಿಗಳಲ್ಲಿ ಸಿಗುವ ಬಿಡಿ ಬೇಳೆಕಾಳುಗಳಲ್ಲೂ ಕೆಮಿಕಲ್ ಇರುತ್ತೆ. ನೀವು ಅಂದುಕೊಂಡಷ್ಟು ಅವು ಆರೋಗ್ಯಕರವಲ್ಲ. ಇವತ್ತು ಪ್ರತಿಯೊಂದರಲ್ಲೂ ಕಲಬೆರಕೆ ಶುರುವಾಗಿದೆ. ಅದು ಫುಡ್ ಇರಲಿ ಅಥವಾ ಹೆಲ್ತ್ ಪ್ರಾಡಕ್ಟ್ಸ್ ಇರಲಿ. ಜಿಮ್ಗೆ ಹೋಗೋ ಹುಡುಗರು ಕೂಡ ದುಡ್ಡು ಉಳಿಸೋಕೆ ಅಂತ ಅಗ್ಗದ ಪ್ರೋಟೀನ್ಗಳನ್ನು ತಗೋತಾರೆ. ಆದರೆ ಕೊನೆಗೆ ತಮ್ಮ ಆರೋಗ್ಯವನ್ನೇ ಹಾಳು ಮಾಡ್ಕೊಳ್ತಾರೆ. ಇವತ್ತು ಇಂಡಿಯಾದ ಅಡಲ್ಟ್ರೇಷನ್ ಮಾರ್ಕೆಟ್ ನೀವು ಊಹಿಸೋಕ್ಕೂ ಆಗಲ್ಲ, ಅಷ್ಟು ದೊಡ್ಡದಾಗಿದೆ. ಹಾಲು, ಪನ್ನೀರ್, ಮಸಾಲ ಒಂದಲ್ಲ ಒಂದರಲ್ಲಿ ಮಿಕ್ಸ್ ಇದ್ದೇ ಇರುತ್ತೆ. ಎಷ್ಟೋ ಸಲ ನಾವು ನ್ಯೂಸ್ಗಳಲ್ಲಿ ಕೇಳಿರ್ತೀವಿ, ಇವತ್ತು ಈ ಫ್ಯಾಕ್ಟ್ರಿ ಮೇಲೆ ರೇಡ್ ಆಯಿತು ಅಂತೆಲ್ಲ. ಈ ಫ್ಯಾಕ್ಟ್ರಿಗಳಲ್ಲಿ ಹಾಲಿಗೆ ವಾಷಿಂಗ್ ಪೌಡರ್, ಯೂರಿಯಾ ಬೆರೆಸಿ ಫೇಕ್ ಮಿಲ್ಕ್ ರೆಡಿ ಮಾಡ್ತಿದ್ರು ಅಂತೆಲ್ಲ ಕೂಡ ನಾವು ನ್ಯೂಸ್ನಲ್ಲಿ ನೋಡ್ತಿರ್ತೀವಿ. ಇಂಥ ಸಿಂಥೆಟಿಕ್ ಹಾಲಲ್ಲಿ ಬಳಸೋ ಪ್ರಾಡಕ್ಟ್ಸ್ ನಮ್ಮ ಕಿಡ್ನಿಯನ್ನು ಡ್ಯಾಮೇಜ್ ಮಾಡೋದು ಮಾತ್ರ ಅಲ್ಲ, ನಮಗೆ ಕ್ಯಾನ್ಸರ್ ಕೂಡ ತರಬಹುದು. ಜೊತೆಗೆ ನಾವು ಇಷ್ಟಪಟ್ಟು ತಿನ್ನುವ ಪನ್ನೀರ್ ಕೆಲವೊಮ್ಮೆ ಚೀಪ್ ಸಿಗುತ್ತೆ ಅನ್ನೋ ಆಸೆಗೆ ನಾವು ತರೋ ಪನ್ನೀರ್ ರಿಯಲ್ ಪನ್ನೀರ್ ಆಗಿರೋದೇ ಇಲ್ಲ. ಇದನ್ನು ಸ್ಟಾರ್ಚ್, ಸ್ವಲ್ಪ ನೀರು, ವಾಷಿಂಗ್ ಪೌಡರ್ ಮತ್ತು ಗೊತ್ತಿಲ್ಲದೆ ಇರೋ ಕೆಮಿಕಲ್ಸ್ ಹಾಕಿ ಮಾಡ್ತಾರೆ. ಇದನ್ನು ತಿಂದರೆ ಕ್ಯಾಲ್ಸಿಯಂ ಸಿಗೋದು ಇರಲಿ, ಏನೂ ಸಿಗಲ್ಲ, ಬದಲಿಗೆ ಲಾಸೇ ಹೆಚ್ಚು. ಅಂದರೆ ಪನ್ನೀರ್ ವೈಟ್ ಆಗಿ ಕಾಣಲಿ ಅಂತ ವಾಷಿಂಗ್ ಸೋಡಾ ಕೂಡ ಬಳಸ್ತಾರೆ. ಇದೆಲ್ಲ ಸಣ್ಣ ಪುಟ್ಟ ಬ್ರ್ಯಾಂಡ್ಗಳ ಕಥೆ ಆಯಿತು. ಈಗಿನ ಕಾಲದಲ್ಲಿ ಇಂಡಿಯಾದ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಕೂಡ ಯಾವುದೇ ಭಯ ಇಲ್ಲದೆ ನಕಲಿ ವಿಷಕಾರಿ ಪ್ರಾಡಕ್ಟ್ಗಳನ್ನು ಮಾರ್ತಾ ಇದ್ದಾವೆ. ಉದಾಹರಣೆಗೆ 2015ರಲ್ಲಿ ಮ್ಯಾಗಿ ಅಸಲಿ ಬಣ್ಣ ಬದಲಾಯಿತು. ಮ್ಯಾಗಿ ತನ್ನ ಪ್ಯಾಕೆಟ್ ಮೇಲೆ ಇದರಲ್ಲಿ MSG ಇಲ್ಲ ಅಂತ ಬರೆದು ಮಾರುತ್ತಿತ್ತು. MSG ಅಂದರೆ ಮೋನೋಸೋಡಿಯಂ ಗ್ಲುಟಮೇಟ್. ಇದು ಒಂದು ಟೇಸ್ಟ್ ಹೆಚ್ಚಿಸುವ ಪೌಡರ್. ಇದನ್ನು ಸ್ವಲ್ಪ ತಿಂದರೆ ಏನೂ ಆಗಲ್ಲ. ಆದರೆ ಮ್ಯಾಗಿಯ ಪ್ರತಿ ಪ್ಯಾಕೆಟ್ನಲ್ಲೂ ಈ MSG ಪೌಡರ್ ಲಿಮಿಟ್ಗಿಂತ ತುಂಬಾ ಜಾಸ್ತಿ ಇತ್ತು. ಈ ಸತ್ಯವನ್ನು ಮ್ಯಾಗಿ ಮುಚ್ಚಿಟ್ಟಿತ್ತು. ನಮ್ಮಲ್ಲಿ ಏನೂ ಇಲ್ಲ ಅಂತ ಸುಳ್ಳು ಹೇಳಿಯೇ ಅವರು ಲೈಸೆನ್ಸ್ ಕೂಡ ತಗೊಂಡಿದ್ರು. ಮ್ಯಾಗಿಯಲ್ಲಿ ಬರೀ MSG ಅಲ್ಲ, ಲೆಡ್ ಕೂಡ ಜಾಸ್ತಿ ಇದೆ ಅಂತ ಗೊತ್ತಾದಾಗ FSSAI ಮ್ಯಾಗಿಯನ್ನು ಬ್ಯಾನ್ ಮಾಡ್ತು. ಆ ಟೈಮಲ್ಲಿ ಕೋಟಿಗಟ್ಟಲೆ ರೂಪಾಯಿ ಬೆಲೆಯ ಮ್ಯಾಗಿ ಸ್ಟಾಕನ್ನು ನಾಶ ಮಾಡಲು FSSAI ಆರ್ಡರ್ ಮಾಡಿತು. ಇದರ ನಂತರ ಮ್ಯಾಗಿ ಹೇಗೋ ತನ್ನ ಮಸಾಲೆಯನ್ನೆಲ್ಲ ಬದಲಾಯಿಸಿ ಮತ್ತೆ ಮಾರ್ಕೆಟ್ಗೆ ವಾಪಸ್ ಬಂತು. ಮ್ಯಾಗಿಯನ್ನಾದರೂ ದೊಡ್ಡವರು ತಿಂತಾರೆ, ಆದರೆ ಮಕ್ಕಳ ಆಹಾರವಾದ ನೆಸ್ಲೆ, ಸೆರೆಲಾಕ್ ಕತೆ ಕೇಳಿ. ಇದೇ ಸೆರೆಲಾಕನ್ನು ಅವರು ಯುರೋಪ್ ದೇಶಗಳಿಗೆ ಕಳುಹಿಸಿದರೆ ಅದರಲ್ಲಿ ಒಂದು ಚೂರು ಸಕ್ಕರೆ ಇರಲ್ಲ. ಅದು ಕಂಪ್ಲೀಟ್ ಶುಗರ್ ಫ್ರೀ ಆಗಿರುತ್ತೆ. ಆದರೆ ಅದೇ ಸೆರೆಲಾಕ್ ನಮ್ಮ ಇಂಡಿಯಾದಲ್ಲಿ ಮಾರುವಾಗ ಪ್ರತಿ ಸಲ ತಿನ್ನಿಸುವುದರಲ್ಲೂ 3 ಗ್ರಾಂ ಸಕ್ಕರೆ ಇರುತ್ತೆ. ಇಷ್ಟು ಸಕ್ಕರೆ ಮಕ್ಕಳ ಆರೋಗ್ಯವನ್ನು ಹಾಳು ಮಾಡಲು ಸಾಕಾಗುತ್ತದೆ. ಇದಕ್ಕಿಂತ ಶಾಕಿಂಗ್ ವಿಷಯ ಅಂದರೆ ಇದಕ್ಕೆ ನಮ್ಮ ಸರ್ಕಾರವೇ ಪರ್ಮಿಷನ್ ಕೊಟ್ಟಿದೆ. ನಮ್ಮ FSSAI ಇಲಾಖೆಯ ಮಕ್ಕಳ ಊಟದಲ್ಲಿ ಪ್ರತಿ 100 ಗ್ರಾಂಗೆ 13.6 ಗ್ರಾಂ ತನಕ ಸಕ್ಕರೆ ಹಾಕಬಹುದು ಅಂತ ಅನುಮತಿಯೂ ಕೊಟ್ಟಿದೆ. ಇಷ್ಟೇ ಅಲ್ಲ, ನಿಮಗೆ ನೆನಪಿರಬಹುದು, ಟಿವಿಯಲ್ಲಿ ಬೋರ್ನ್ವಿಟಾ, ಹಾರ್ಲಿಕ್ಸ್, ಕಾಂಪ್ಲೈನ್ ಜಾಹೀರಾತುಗಳು ಬರ್ತಿದ್ವು. ಕಾಂಪ್ಲೈನ್ ಕುಡಿದರೆ ಉದ್ದ ಆಗ್ತೀಯಾ ಅಂತ ಈ ಹೈಟ್ ಆಸೆಗೆ ಬಿದ್ದು ಎಷ್ಟೋ ಕುಳ್ಳಗಿರುವವರು ತಾವು ಕೂಡ ಉದ್ದ ಆಗ್ತೀವಿ ಅಂತ ಕಾಂಪ್ಲೈನ್ ಕುಡಿದರು. ಈ ಕಂಪನಿಗಳ ಟ್ರಿಕ್ ಹೇಗಿತ್ತೆಂದರೆ, ಮಕ್ಕಳಿಗೆ ಅದು ಇಷ್ಟವಾದರೆ ಪೋಷಕರು ಮುಂದಿನ ತಿಂಗಳು ಮತ್ತೆ ತಂದು ಕೊಡುತ್ತಾರೆ. ಇದರಲ್ಲಿ ಮಕ್ಕಳು ಮಾತ್ರವಲ್ಲ, ಅವರ ಅಪ್ಪ ಅಮ್ಮ ಕೂಡ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ನಿಮ್ಮ ಮಗುವನ್ನು ಸ್ಟ್ರಾಂಗರ್, ಶಾರ್ಪರ್ ಮಾಡುತ್ತದೆ ಅಂತ ಜಾಹೀರಾತು ನೋಡಿರ್ತೀರಿ.
ಆದರೆ ಸತ್ಯ ಹೇಳಬೇಕೆಂದರೆ ಇದು ಬರೀ ಒಂದು ಶುಗರ್ ಡ್ರಿಂಕ್ ಅಷ್ಟೇ. ಇದರಲ್ಲಿ ಸಿಹಿ ಮಾಡುವ ಕೆಮಿಕಲ್ ಅಂದರೆ ಸ್ವೀಟ್ನರ್ಸ್ ಮತ್ತು ಅಡಿಕ್ಟಿವ್ ಹಿಡಿಸುವ ವಸ್ತುಗಳನ್ನು ಹಾಕಿರುತ್ತಾರೆ. ಅಂದರೆ ಮಗುವಿನ ನಾಲಿಗೆಗೆ ಒಮ್ಮೆ ಇದರ ರುಚಿ ಹತ್ತಿಕೊಂಡರೆ ಅದು ಸಿಗದೇ ಇದ್ದಾಗ ಅವರಿಗೆ ಆಂಕ್ಷಿಯಸ್ ಆಗುತ್ತೆ. ಅದರ ಚಟ ಎಷ್ಟರ ಮಟ್ಟಿಗೆ ಹಿಡಿಯುತ್ತೆ ಅಂದರೆ ಮಕ್ಕಳು ಆ ಪೌಡರನ್ನು ಡಬ್ಬಿಯಿಂದ ಕದ್ದು ತಿನ್ನಲು ಕೂಡ ಶುರು ಮಾಡ್ತಾರೆ. ಯಾಕೆಂದರೆ ಇದರಲ್ಲಿ ಹಾಕಿರುವ ಕೆಮಿಕಲ್ಗಳು ನಿಮ್ಮ ಮೆದುಳಲ್ಲಿ ಡೊಪಮೈನನ್ನು ಸ್ಪೈಕ್ ಮಾಡುತ್ತವೆ. ಅಂದರೆ ನಿಮಗೆ ಒಂಥರ ಖುಷಿ ಕೊಡುತ್ತವೆ. ಒಂದು ಥರದಲ್ಲಿ ಇದು ಮಕ್ಕಳ ಕೊಕೈನ್ ಇದ್ದ ಹಾಗೆ. ಅಷ್ಟೇ ಚಟ ಹಿಡಿಸತ್ತೆ, ಅಷ್ಟೇ ಅಪಾಯಕಾರಿ. ಈ ಜನರೆಲ್ಲ ಇಷ್ಟು ಸುಲಭವಾಗಿ ನಕಲಿ ವಿಷಕಾರಿ ಸಾಮಾನುಗಳನ್ನು ಹೇಗೆ ಮಾಡ್ತಾ ಇದ್ದಾರೆ? ಇದಕ್ಕೆ ಕಾರಣ ನಮ್ಮ FSSAI ಅಂದರೆ ಇಂಡಿಯಾದ ಫುಡ್ ಸೇಫ್ಟಿ ಇಲಾಖೆ. ಈ ಇಲಾಖೆಯಲ್ಲಿ ದೊಡ್ಡ ದೊಡ್ಡ ತಪ್ಪುಗಳಿವೆ. ಸರ್ಕಾರದ ಈ ಇಡೀ ಸಿಸ್ಟಮ್ ಫೇಲ್ ಆಗಿದೆ, ಮತ್ತೆ ಫೇಲ್ ಆಗ್ತಾನೇ ಇದೆ. ಹಾಗಾದರೆ ಏನಿದು FSSAI? ಇದನ್ನು 2006ರಲ್ಲಿ ಶುರು ಮಾಡಿದರು. ಜನರ ಆರೋಗ್ಯವನ್ನು ಕಾಪಾಡಲು ಮಾರ್ಕೆಟ್ನಲ್ಲಿ ಸಿಗುವ ವಿಷಕಾರಿ ಕಳಪೆ ಊಟವನ್ನು ಬ್ಯಾನ್ ಮಾಡುವುದು, ಅವುಗಳಿಗೆ ಲೈಸೆನ್ಸ್ ಸಿಗದಂತೆ ತಡೆಯುವುದು ಇದರ ಮುಖ್ಯ ಕೆಲಸ. ಆದರೆ ದುರದೃಷ್ಟ ಅಂದರೆ ಲೈಸೆನ್ಸ್ ತಗೊಳ್ಳೋದು ಇವರಿಗೆ ಸಣ್ಣ ವಿಷಯ. ಯಾಕೆಂದರೆ FSSAIನಲ್ಲಿ ಕೆಲಸ ಮಾಡೋ ಜನರೇ ತುಂಬ ಕಡಿಮೆ ಇದ್ದಾರೆ. ಒಂದು ಲೆಕ್ಕದ ಪ್ರಕಾರ ಇಂಡಿಯಾದಲ್ಲಿ ಸುಮಾರು 5 ಕೋಟಿ ಊಟದ ಅಂಗಡಿಗಳು, ಹೋಟೆಲ್ಗಳು ಇವೆ. ಆದರೆ ಇವುಗಳನ್ನೆಲ್ಲ ಚೆಕ್ ಮಾಡಲು ಇರೋದು ಕೇವಲ 2500ರಿಂದ 3000 FSSAI ನೌಕರರು ಅಷ್ಟೇ. ಈಗ ನೀವೇ ಯೋಚನೆ ಮಾಡಿ, 5 ಕೋಟಿ ಅಂಗಡಿಗಳನ್ನು ನೋಡಿಕೊಳ್ಳಕ್ಕೆ ಬರೀ 3000 ಜನ. ಇದು ಲೆಕ್ಕಕ್ಕೆ ಅಸಾಧ್ಯ. ಒಬ್ಬ ವ್ಯಕ್ತಿ ದಿನಕ್ಕೆ 15 ಗಂಟೆ ತುಂಬಾನೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಇದು ಆಗದ ಮಾತು. ಇದೇ ಲೂಪ್ ಹೋಲ್ ಇಟ್ಟುಕೊಂಡು FSSAI ಒಂದು ಸುಲಭ ರೂಲ್ ಮಾಡಿದೆ. ನೀವು ವರ್ಷಕ್ಕೆ 12 ಲಕ್ಷದವರೆಗೆ ವ್ಯಾಪಾರ ಮಾಡಿದರೆ ನಿಮಗೆ ಸುಲಭವಾಗಿ ಲೈಸೆನ್ಸ್ ಸಿಕ್ಕಿಬಿಡುತ್ತೆ. FSSAI ಅಂದುಕೊಂಡಿದೆ 12 ಲಕ್ಷ ಸಂಪಾದನೆ ಮಾಡೋನು ಮೋಸ ಮಾಡಲ್ಲ ಅಂತ. ಅಂದರೆ ನಿಮ್ಮ ಊಟ ಸುರಕ್ಷಿತವಾಗಿದೆಯೇ ಅಂತ ನೋಡಿ ಲೈಸೆನ್ಸ್ ಕೊಡುವುದಕ್ಕಿಂತ ನೀವು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀರಾ ಅಂತ ನೋಡಿ ಲೈಸೆನ್ಸ್ ಕೊಡ್ತಿದ್ದಾರೆ. ಇದೇ ಕಾರಣಕ್ಕೆ ಲೈಸೆನ್ಸ್ ಇಟ್ಟುಕೊಂಡಿರುವ ದೊಡ್ಡ ದೊಡ್ಡ ಹೋಟೆಲ್ಗಳು ಕೂಡ ಹೈಜೀನ್ ಕಾಪಾಡುವುದಿಲ್ಲ. ಅವರಿಗೆ ಜನರ ಆರೋಗ್ಯದ ಬಗ್ಗೆ ಬೇಸಿಕ್ ಕಾಳಜಿ ಇರುವುದಿಲ್ಲ. ಹಾಗೆ ಊಟದಲ್ಲಿ ಮೋಸ ಮಾಡೋರಿಗೂ ಸ್ವಲ್ಪವೂ ಭಯ ಇಲ್ಲ. 2022-23ರ ಲೆಕ್ಕದಲ್ಲಿ ಸುಮಾರು 44,000 ಊಟದ ಸ್ಯಾಂಪಲ್ಗಳು ಫೇಲ್ ಆಗಿವೆ. ಅದರಲ್ಲಿ 5,000 ಕೇಸ್ಗಳು ಕ್ರಿಮಿನಲ್ ಕೇಸ್ ಆಗಿವೆ. ಆದರೆ ಶಿಕ್ಷೆ ಆಗಿದ್ದು ಕೇವಲ 1% ಜನರಿಗೆ ಮಾತ್ರ. ಇದೇ ಕಾರಣಕ್ಕೆ ಮೋಸ ಮಾಡೋರಿಗೆ ಗೊತ್ತಿದೆ, ನಾವು ಸುಲಭವಾಗಿ ಸಿಕ್ಕಿ ಬೀಳಲ್ಲ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಶಿಕ್ಷೆ ಏನೂ ಆಗಲ್ಲ, ಸಣ್ಣ ಪುಟ್ಟ ಫೈನ್ ಹಾಕಿ ನಮ್ಮನ್ನು ಬಿಡ್ತಾರೆ ಅಂತ ಅವರಿಗೂ ಚೆನ್ನಾಗಿ ಗೊತ್ತಿದೆ. FSSAIಯ ಈ ಕೇರ್ಲೆಸ್ ಗುಣದಿಂದಾಗಿಯೇ ಇವತ್ತು ಮಾರ್ಕೆಟ್ನಲ್ಲಿ ನಕಲಿ ಹಾಲು ಸಿಗುತ್ತಿದೆ. ನಿಮಗೆ ಸಿಗುತ್ತಿರುವ 30ರಿಂದ 40% ತರಕಾರಿ ಹಣ್ಣುಗಳು ಒಂದಲ್ಲ ಒಂದು ರೀತಿಯಲ್ಲಿ ಹಾಳಾಗಿರುತ್ತವೆ. ಕಾನೂನು ಪ್ರಕಾರ ನಿಮ್ಮ ಸಾಮಾನ್ಯ ಕಿಚನ್ ಇರಲಿ ಅಥವಾ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಬರುವ ಗೋಸ್ಟ್ ಕಿಚನ್ಗಳಿರಲಿ, ಎಲ್ಲದಕ್ಕೂ FSSAI ಲೈಸೆನ್ಸ್ ಬೇಕೇ ಬೇಕು. ಆದರೆ ಲೈಸೆನ್ಸ್ ಇಟ್ಟುಕೊಂಡವರು ಸ್ವಚ್ಛತೆ ಕಾಪಾಡುವುದಿಲ್ಲ. ರೂಲ್ಸ್ ಪ್ರಕಾರ FSSAI ಲೈಸೆನ್ಸ್ಗೆ ನೀವು ನಿಮ್ಮ ಕಿಚನ್ ಲೇಔಟ್ ಕೊಡಲೇಬೇಕು, ಇನ್ಸ್ಪೆಕ್ಷನ್ ಮಾಡಿಸಬೇಕು. ಆದರೆ ಇಂಡಿಯಾದಲ್ಲಿ ಇದು ನಡೆಯುವುದೇ ಇಲ್ಲ. ಇದೇ ಕಾರಣಕ್ಕೆ ಪ್ರತಿ ವರ್ಷ ಸ್ವಚ್ಛತೆ ಇಲ್ಲದ ಕಿಚನ್ಗಳ ಬಗ್ಗೆ 4ರಿಂದ 5,000 ಕಂಪ್ಲೇಂಟ್ಗಳು FSSAIಗೆ ಹೋಗುತ್ತವೆ. ಇದೆಲ್ಲದರಿಂದ ಇಂಡಿಯಾದ ಜನ ಇವತ್ತು ಸ್ಲೋ ಡೆತ್ ಅಂದರೆ ನಿಧಾನ ಸಾವಿನ ಕಡೆ ಹೋಗುತ್ತಿದ್ದಾರೆ. 2020ರ ನಂತರ ನೀವು ನೋಡಿರಬಹುದು ಹಾರ್ಟ್ ಅಟ್ಯಾಕ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಅದಕ್ಕೆ ವ್ಯಾಕ್ಸಿನ್ ಕೂಡ ಕಾರಣ ಅಂತ ಕೆಲವರು ಹೇಳ್ತಾರೆ. ಅದು ಹೌದೋ ಇಲ್ವೋ ಆ ಜಗಳ ನಮಗೆ ಈ ವಿಡಿಯೋದಲ್ಲಿ ಬೇಡ. ಆದರೆ ಒಂದಂತೂ ಸತ್ಯ, 2020ರ ನಂತರ ನಮ್ಮ ಲೈಫ್ ಸ್ಟೈಲ್ ಬದಲಾಗಿದೆ. ಮನೆಯಲ್ಲೇ ಕೂತು ಸ್ಟ್ರೀಟ್ ಫುಡ್ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ತಿನ್ನೋ ಚಟ, ಇದರಿಂದನೂ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ. ಪರಿಸ್ಥಿತಿ ಎಷ್ಟು ಹಾಳಾಗಿದೆ ಅಂದರೆ ಇಂಡಿಯಾದಲ್ಲಿ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿ ಪ್ರತಿ 4 ಜನರಲ್ಲಿ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಅಷ್ಟೇ ಅಲ್ಲ, ಲಿವರ್, ಕಿಡ್ನಿ ಕಾಯಿಲೆಗಳು ಕಾಮನ್ ಆಗಿ ಇಟ್ಟಿವೆ. ಇಂಥ ಕೆಮಿಕಲ್ ಊಟ, ಸ್ಟ್ರೀಟ್ ಫುಡ್ ತಿಂದು ನಾವು ನಿಧಾನಕ್ಕೆ ಸಾಯ್ತಿದ್ದೇವೆ. ಒಂದಲ್ಲ ಒಂದು ದಿನ ಇದರ ಫಲ ಅನುಭವಿಸಲೇಬೇಕು. ಇದಿಷ್ಟು ಸಾಲದು ಅಂತ ಬಾಕಿ ಇರೋದನ್ನು ನಮ್ಮ ಸೆಲೆಬ್ರಿಟಿಗಳು ಕೃತಿ ಮಾಡ್ತಾರೆ. ಆದರೆ ಬ್ರ್ಯಾಂಡ್ಗಳು ಕಮ್ಮಿ ಇಲ್ಲ. ಇಂಡಿಯಾ ಬಿಟ್ಟು ಬೇರೆ ದೇಶಗಳಲ್ಲಿ ಇವರು ಒಳ್ಳೆ ಪ್ರಾಡಕ್ಟ್ಸ್ ಮಾಡ್ತಾರೆ. ಜಪಾನ್, ಸಿಂಗಾಪುರದಲ್ಲಿ ಕಳಪೆ ಪ್ರಾಡಕ್ಟ್ ಮಾರೋಕ್ಕೆ ಇವರಿಗೆ ಧೈರ್ಯನೇ ಇಲ್ಲ. ಯಾಕೆಂದರೆ ಅಲ್ಲಿ ರೂಲ್ಸ್ ತುಂಬ ಸ್ಟ್ರಿಕ್ಟ್. ಊಟ ಸರಿ ಇಲ್ಲ ಅಂದರೆ ಆ ಕಂಪನಿನ ಕಂಪ್ಲೀಟ್ ಬ್ಯಾನ್ ಮಾಡಿಬಿಡ್ತಾರೆ, ಮತ್ತೆ ಬರೋದಕ್ಕೆ ಬಿಡೋದಿಲ್ಲ. ನೋಡಿ, ಸ್ಟ್ರೀಟ್ ಫುಡ್ ಮಾರೋನ ಕತೆ ಅರ್ಥ ಮಾಡ್ಕೋಬೋದು. ಅವನು 20 ರೂಪಾಯಿಗೆ ಊಟ ಕೊಡ್ತಾನೆ. ಅಷ್ಟು ಕಮ್ಮಿಗೆ ಕೊಡುವಾಗ ಅವನು ಸ್ವಚ್ಛತೆ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ ಎಂದುಕೊಳ್ಳಬಹುದು. ಆದರೆ ಈ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ನಿಮ್ಮ ಟೇಸ್ಟ್ ಜೊತೆ ಆಟ ಆಡ್ತವೆ. ಅವು ಸಕ್ಕರೆ, ಕೆಮಿಕಲ್ಸ್ ಎಲ್ಲವನ್ನೂ ಹಾಕ್ತವೆ. ಅದನ್ನು ತಿಂದಾಗ ನಿಮ್ಮ ಮೆದುಳಲ್ಲಿ ಡೊಪಮೈನ್ ಅನ್ನೋದು ಸ್ಪೈಕ್ ಆಗುತ್ತೆ. ನಿಮಗೆ ಒಂಥರ ಖುಷಿ ಸಿಗುತ್ತೆ. ಆಗ ನೀವು ಅದಕ್ಕೆ ಅಡಿಕ್ಟ್ ಆಗ್ತೀರಿ. ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗ್ತೀರಿ ಅಂದರೆ ನಿಮಗೆ ಪದೇ ಪದೇ ಅದೇ ಬೇಕು ಅನಿಸುತ್ತೆ. ಸತ್ಯ ಏನಂದರೆ ಮನುಷ್ಯನಿಗೆ ಯಾವತ್ತೂ ರುಚಿಯ ಚಟ ಹಿಡಿಯೋದು ಈ ಕಂಪನಿಗಳು ಊಟದೊಳಗೆ ಹಾಕುವ ಕೆಮಿಕಲ್ನಿಂದ.
ಹಾಗಾಗಿ ಮುಂದಿನ ಸಲ ನಿಮಗೆ ಯಾವುದಾದ್ರೂ ಟೇಸ್ಟ್ ಚಟ ಹಿಡಿಸಿದೆ ಅನಿಸಿದರೆ ಅದು ಟೇಸ್ಟ್ ಅಲ್ಲ, ಅದು ಆ ಕೆಮಿಕಲ್ನ ಚಟ. ಸರಿ, ಎಲ್ಲ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ನಾವು ನಿಜವಾಗಿಯೂ ಏನು ಮಾಡಬೇಕು? ಮೊದಲನೆಯದಾಗಿ ಒಂದು ಸಿಸ್ಟಮ್ ತರಲೇಬೇಕು. ಅದು ಲಂಚ ತಿನ್ನದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಈಗ ಇರೋದು ಬರೀ 2500ರಿಂದ 3000 ಜನ. 5 ಕೋಟಿ ಅಂಗಡಿಗಳನ್ನು ಚೆಕ್ ಮಾಡಲು ಇವರಿಂದ ಆಗಲ್ಲ. ಈ ಸಂಖ್ಯೆಯನ್ನು ಜಾಸ್ತಿ ಮಾಡಲೇಬೇಕು. ಯಾರಾದರೂ ನಕಲಿ ಹಾಲು, ನಕಲಿ ಪನ್ನೀರ್ ತಯಾರಿಸಿದರೆ ಅವರಿಗೆ ಎಂಥ ಕಠಿಣ ಶಿಕ್ಷೆ ಕೊಡಬೇಕು ಅಂದರೆ ಜೀವನದಲ್ಲಿ ಇನ್ನೊಬ್ಬ ತಪ್ಪು ಮಾಡಲು ಕೂಡ ಹೆದರಿಕೊಳ್ಳಬೇಕು. ಬೇರೆ ಬೇರೆ ದೇಶಗಳಲ್ಲಿ ಇರುವ ಹಾಗೆ ನಮ್ಮಲ್ಲೂ ಒಳ್ಳೆ ಲ್ಯಾಬ್ಗಳು, ಚೆಕ್ ಮಾಡುವ ಹೊಸ ಮಿಷಿನ್ಗಳನ್ನು ತರಬೇಕು. ಆಗ ಆ ದೊಡ್ಡ ಬ್ರ್ಯಾಂಡ್ಗಳು ಇಂಡಿಯಾದಲ್ಲಿ ನಕಲಿ ಪ್ರಾಡಕ್ಟ್ಸ್ ಮಾರಲು ಸಹಕಾರಿಯಾಗುವುದಿಲ್ಲ. ಈ ದೊಡ್ಡ ಬ್ರ್ಯಾಂಡ್ಗಳಿಗೆ ಸ್ಟ್ರಿಕ್ಟ್ ರೂಲ್ಸ್ ತರಲೇಬೇಕು. ಇಂಥ ವಿಷಕಾರಿ ಪ್ರಾಡಕ್ಟ್ಸ್ ಮಾಡಿದರೆ ಅವರು ಕಟ್ಟಲು ಆಗದಷ್ಟು ದೊಡ್ಡ ದಂಡ ಹಾಕಬೇಕು ಮತ್ತು ಆ ಕಂಪನಿಯನ್ನು ಕೂಡ ಬ್ಯಾನ್ ಮಾಡಬೇಕು. ನೋಡಿ, ಇಷ್ಟೆಲ್ಲ ವಿಷಯ ತಿಳಿದ ಮೇಲೆ ನಾವು ತಿನ್ನುವ ಆಹಾರದ ಬಗ್ಗೆ ಭಯವಾಗುವುದು ಸಹಜ. ಆದರೆ ನನ್ನ ಉದ್ದೇಶ ನಿಮ್ಮನ್ನು ಹೆದರಿಸುವುದಲ್ಲ, ಜಾಗೃತರನ್ನಾಗಿ ಮಾಡುವುದು. ಸ್ಟ್ರೀಟ್ ಫುಡ್ಡನ್ನು ಅಷ್ಟು ಸಂಪೂರ್ಣವಾಗಿ ಬಿಟ್ಟು ಬಿಡಿ ಎಂದು ನಾನು ಹೇಳುವುದಿಲ್ಲ. ಅದು ಕಷ್ಟ, ಹೌದು. ಇಂದಿನ ಜೀವನ ಶೈಲಿಯಲ್ಲಿ ಅದು ಕಷ್ಟವೇ ಸಾಧ್ಯ, ನಾನು ಒಪ್ಪುತ್ತೇನೆ. ಆದರೆ ದಯವಿಟ್ಟು ಸ್ವಚ್ಛತೆ ಕಾಣುವ ಕಡೆ ಮಾತ್ರ ತಿನ್ನಿ. ಸಾಧ್ಯವಾದಷ್ಟು ಮನೆಯ ಊಟಕ್ಕೆ ಪ್ರಾಮುಖ್ಯತೆ ಕೊಡಿ. ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಜಾಹೀರಾತುಗಳನ್ನು ಕಣ್ಮುಚ್ಚಿ ನಂಬಬೇಡಿ. ಯಾವುದೇ ಪ್ಯಾಕೆಟ್ ತಗೊಳ್ಳುವ ಮುನ್ನ ಅದರ ಹಿಂದೆ ಬರೆದಿರುವ ಇಂಗ್ರೀಡಿಯೆಂಟ್ಸ್ ಪಟ್ಟಿಯನ್ನು ಒಮ್ಮೆ ಓದಿ. ಅದರಲ್ಲಿ ಸಕ್ಕರೆ ಎಷ್ಟಿದೆ, ಕೆಮಿಕಲ್ಸ್ಗಳಿವೆ ಎಂದು ನೋಡಿ. ಕೊನೆಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ನಾವು ಗ್ರಾಹಕರಾಗಿ ಎಚ್ಚೆತ್ತುಕೊಂಡರೆ ಈ ಕಂಪನಿಗಳು ಮತ್ತು ನಮ್ಮ ಸರ್ಕಾರಿ ವ್ಯವಸ್ಥೆ ಕೂಡ ಬದಲಾಗಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಇದರಲ್ಲಿನ ಮಾಹಿತಿ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು, ಕುಟುಂಬದವರ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಮಸ್ಕಾರ.